ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ವಿಶಾಲು, ಇಲ್ಲೇನೇ ಮಾಡ್ತಿದ್ಯಾ? ಏನ್ರಿ ಹಿಂಗೆ ಕೇಳ್ತಾ ಇದ್ದೀರಾ? ನೀರು ಕುಡಿಬೇಕು ಅನ್ನಿಸ್ತು ಬಂದೆ. ಆಹಾ, ಪಾಪ ಶ್ರಾವಣಿಯಮ್ಮರು ಕಷ್ಟಪಟ್ಟು ಅಡುಗೆ ಮಾಡಿದ್ದೀರಾ, ಅದನ್ನ ಕೆಡ್ಸೋಕೆ ಬಂದಿದ್ಯಾ? ಯಾಕೆ ಇಂಥ ಕೆಟ್ಟ ಬುದ್ಧಿ ನಿಂಗೆ? ಅಯ್ಯೋ ದೇವ್ರೆ, ಇವ್ರು ನನ್ನ ತಪ್ಪು ತಿಳ್ಕೊಂಡಿದಾರಲ್ಲ, ನನಗೇನು ಮಾಡಲಿ? ನಾನು ಬಂದಿದ್ದು ಯಾಕೆ ಅಂತ ಹೇಳ್ಬಿಡ್ಲಾ? ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ. ಶ್ರಾವಣಿಯಮ್ಮವರು ಈ ಮನೆಗೆ ದೇವತೆ ಇದ್ದ ಹಾಗೆ. ಅವ್ರು ಈ ಮನೆಗೆ ಸೊಸೆಯಾಗಿ ಬಂದಿರೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ಇದೆಲ್ಲ ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಅಯ್ಯೋ, ನನಗೆಲ್ಲ ಅರ್ಥ ಆಗ್ತಿದ್ದೀರಿ, ಆದರೆ ಯಾವ ಮುಖ ಇಟ್ಕೊಂಡು ನಾನು ಹೇಳ್ಕೊಳ್ಳಿ? ಹೇಳೆ, ಏನೇ ಮಾಡಿದೆ ಅಡುಗೆಗೆ? ನಾನೇನು ಮಾಡಿಲ್ಲ, ಬೇಕಂದ್ರೆ ಹೋಗಿ ನೋಡ್ಕೊಳ್ಳಿ, ರುಚಿ ಎಲ್ಲ ಸರಿಯಾಗಿರುತ್ತೆ. ವಿಶಾಲ್, ಎಂಥ ಕೆಟ್ಟ ಬುದ್ಧಿ ಬಂತು ವಿಶಾಲಿಗೆ. ಅದೇನೋ ಹಾಕಿದ್ಲು, ನಾನೇ ನೋಡಿದೆ. ಏನು ಮಾಡಿದ್ಲು ಏನೋ. ಆಲೂಗಡ್ಡೆ ಇದನ್ನ ಇವಳು ಹಾಕಿದ್ದು ಬೆಂದೇ ಇಲ್ವಲ್ಲ? ಬೇಕು ಅಂತಾನೆ ಮಾಡಿದಾಳು ಇವಳು. ಉಪ್ಪು ಖಾರ ಏನಾದ್ರು ಜಾಸ್ತಿ ಹಾಕಿದಾಳ? ಟೇಸ್ಟ್ ಮಾಡಿ ನೋಡೋಣ. ಆಹಾ, ಅಮೃತ ಅಮೃತ ಇದ್ದಾಗಿದೆ. ಮತ್ತೆ ಯಾಕೆ ಇವಳು ಬಂದಿದ್ಲು? ಏನು ಹಾಕಿದ್ಲು? ಏನು ಮಾಡಕ್ಕೆ ಬಂದಿದ್ಲು ಇವಳು ಇಲ್ಲಿ? ಉಪ್ಪು ಜಾಸ್ತಿ ಆದರೆ ಆಲೂಗಡ್ಡೆ ಹಾಕಬೇಕು, ಖಾರ ಜಾಸ್ತಿ ಆದರೆ ಹುಳಿ ಹಾಕಬೇಕು. ಮಾವ ದೊಡ್ಡ ಅನಾಹುತ ಆಗೋಯ್ತು. ಅನಾಹುತ? ಏನಾಯ್ತು ಶ್ರಾವಣಿ ಮೊರೆ? ಮೊದಲನೇ ಸಲ ಅಂತ ಮನೆಯವ್ರಿಗೆಲ್ಲ ಅಡುಗೆ ಮಾಡಿದ್ದೆ, ಉಪ್ಪು ಖಾರ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಉಪ್ಪು ಖಾರ ಜಾಸ್ತಿ ಆಯ್ತಾ? ಹಾಗೇನಿಲ್ಲ ಶ್ರಾವಣಿ ಮೊರೆ, ಸಾರು ರುಚಿಯಾಗಿದೆ, ಬನ್ನಿ ಊಟ ಪಡಿಸೋಣ. ಇಲ್ಲ ಮಾವ, ನಿಜವಾಗ್ಲೂ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗೋಗಿದೆ. ಉಪ್ಪು ಖಾರ ಜಾಸ್ತಿ ಆಯ್ತಾ? ಇಲ್ಲ ಶ್ರಾವಣಿ ಅಮ್ಮ, ಈಗ ತಾನೇ ಟೇಸ್ಟ್ ಮಾಡಿ ನೋಡಿದೆ, ನೀವು ಒಂದ್ಸರಿ ಟೇಸ್ಟ್ ಮಾಡಿ. ಹೌದಲ್ವಾ ಮಾವ, ಕರೆಕ್ಟ್ ಆಗೇ ಇದೆ. ಆದ್ರೆ ನಾನು ಆಗ್ಲೇ ಟೇಸ್ಟ್ ಮಾಡಿದಾಗ ಉಪ್ಪು ಖಾರ ಜಾಸ್ತಿ ಆಗಿತ್ತು. ಓಹೋ, ಮೋಸ್ಟ್ಲಿ ಕರೆಕ್ಟ್ ಆಗಿ ಕುದ್ದಿರ್ಲಿಲ್ಲ ಅನ್ಸುತ್ತೆ. ಈಗ ಕುದಿತಲ್ಲ, ಅದಕ್ಕೆ ಕರೆಕ್ಟ್ ಆಗಿದೆ. ನಾನು ಮಾಡಿರೋ ಅಡುಗೆ ಸಖತ್ತಾಗಿದೆ ಅಲ್ವಾ ಮಾವ? ಹೌದು ಶ್ರಾವಣಿ ಮೊರೆ, ಅಮೃತ ಇದ್ದಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಬನ್ನಿ ಮಾವ, ಅತ್ತೆ ಬನ್ನಿ, ಕುತ್ಕೊಳ್ಳಿ ಎಲ್ರು. ಪಾಪ ಶ್ರಾವಣಿಯಮ್ಮ ಒಬ್ರೆ ಎಲ್ಲನ್ನು ತಂದಿಡ್ತಿದಾರಲ್ಲ. ಲೇ ದನ, ಅಡುಗೆ ಮಾಡುವಾಗ ಕೈ ಸುಟ್ಕೊಂಡೆ ಬಾಯಿ ಸುಟ್ಕೊಂಡೆ ಅಂತ ಹೇಳ್ಕೊಂಡು ಪಾತ್ರ ತಂದಿಡುವಾಗ ಬೀಳಿಸ್ಬಿಟ್ರೆ ಯಾರು ಊಟ ಮಾಡೋಕ್ಕಾಗಲ್ಲ. ಹೋಗಿ ನೀನೇ ತಗೊಂಡ್ಬಂದು ಇಡೆ. ಅದೇ ಕರೆಕ್ಟಾಗಿ ಹೇಳಿದ್ರೆ ನುಡಿಯುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.